ನಾವು ಹೇಳ್ಕೊಂಡು ಹೋಗೋಣ. ನಾವು ಕಾಣಿಸ್ತಿಲ್ಲ ಇದರಲ್ಲಿ, ಬೆಳಕಿಲ್ಲ. ಏನು ಐ ಫೀಲ್ ಯು ಫೀಲ್ ಅಪ್ 7 ಅಪ್. ಐ ಫೀಲ್ 7 ಅಪ್. ಏನಂದರೆ ಸನ್ರೈಸ್ ಆಗೋಕ್ಕಿಂತ ಮುಂಚೆನೇ ಹೋಗಲ್ಲ. ನೀನು ತಿಗ ಮುಚ್ಕೊಂಡು ನೋಡಿ ಹೋಗ್ತೀವಿ. ಆಗಲ್ಲ ಕಣ. ನೋಡು ಆಲ್ರೆಡಿ ಸನ್ರೈಸ್ ಆಗ್ತಿದೆ ಅಲ್ಲಿ. ನನಗಿನ್ನ ರೈಸ್ ಆಗಿಲ್ಲ. ಅದು 4 ಕಿಲೋಮೀಟ್ರು ಅಪ್ಪಿಲ್ ಇರೋದು. ಆಯ್ತು, ಪೇಸು ಒಳ್ಳೆ ಪೇಸಲ್ಲಿ ಹೋದ್ರಿ. ಹಿಂಗೆ ಒಳ್ಳೆ ಫೇಸಲ್ಲಿ ಹೋದ್ರೆ ಅಲ್ಲಿ ಹೋಗ್ಬಿಟ್ಟು ನಾಯಿ ತೆಗ್ದಂಗೆ ನಾಯಿ ತೆಗ್ದಂಗೆ. ಹಾಂ ಇದೆ ಟಾರ್ಚೇ ತರಲಿಲ್ಲ, ಮರ್ತೋಗ್ಬಿಟ್ವಿ. ಜೀವಂತ ನೀನು ಬಾ. ನೀನು ಅಲ್ಲೇ ಎಲ್ಸೋಗ್ಬಿಟ್ಟು ಇಲ್ಲೇ ನಿಲ್ಸ್ತಿದ್ಯಾ ಪವನ್? ನಿನ್ನ ಫೋನಲ್ಲಿ ಚಾರ್ಜ್ ಓಪನ್ ಮಾಡಪ್ಪ. ನನ್ನ ಫೋನಲ್ಲಿ ಚಾರ್ಜ್ ಕೆಲಸ ಮಾಡಲ್ಲ. ಅರೆ ನೋಡಿ ಸ್ವಾಮಿ, ಹೆಂಗ ಅನಿಸ್ತಿದೆ? ಮೆತ್ತಗೋಗ ಮತ್ತೆ ದೊಡ್ಡದಾಗಿ ಇಡ್ತೀಯ ಯಾಕಂದ್ರೆ ನೀನು. ದೇವ್ರು ಎಂತಕ್ಕಾದ್ರೂ ಕಾಲು ಕೊಟ್ಟು ನಿಮಗೆ. ನೀವು ಈಗ ಕೇಳಿರುವಂತಹ ಶಬ್ದ ಈ ಪ್ರಾಣಿಯ ಮೇಟಿಂಗ್ ಕೂಗಾಗಿರುತ್ತದೆ. ತನ್ನದೇ ಸ್ವಜಾತಿಯಾದಂತಹ ಬೇರೆ ಪ್ರಾಣಿಗಳನ್ನು ಕೂಗಲು ಅದು ಇಂತಹ ಶಬ್ದವನ್ನು ಬಳಸುತ್ತದೆ. ಆದರೆ ಪ್ರವೀಣನಿಗೆ ಒಂದು ಕಾಂಪಿಟೇಷನ್ ಆಗಿ ನಿಂತಿರುವಂತಹ ಇನ್ನೊಂದು ಪ್ರಜಾತಿಯ ಪ್ರಾಣಿ ಇಲ್ಲಿದೆ. ಇದರ ಹೆಸರು ಪವನ್. ಡಿ ಚಂದನ ವಾಹಿನಿಯಲ್ಲಿ ಇಂತಹ ಒಂದು ಪ್ರಜಾತಿಯ ಪ್ರಾಣಿಯನ್ನು ಕಾಣಲು ನೀವು ಕಾಣಬೇಕೆಂದರೆ ನೀವು ಹಡಗು ತಾಣದಲ್ಲಿ ಕುಳಿತುಕೊಂಡು ಬೇಟೆಯಾಡುವ ಸ್ಥಳ, ಬೇದಿ ಮಾಡಿಕೊಳ್ಳುವ ಸ್ಥಳ, ಕಾಲಿಗೆ ಏನು ಅಂಟಿಕೊಳ್ಳದಿದ್ದರೆ ಸಾಕು. ಹೀಗೆ ಮುನ್ನಡೆಯುತ್ತಾ ನಾವು ಕೈವಾರ ಬೆಟ್ಟದ ತುದಿಯನ್ನು ತಲುಪಲು ಆ ಪ್ರಾಣಿಯನ್ನು ಹಿಂಬಾಲಿಸುತ್ತಿರುವೆವು. ಹೀಗೆ ಹಿಂಬಾಲಿಸುತ್ತಾ ನಾವು ಸೂರ್ಯನ ಕಿರಣಗಳನ್ನು ಅತಿ ಹತ್ತಿರದಿಂದ ಸ್ಪರ್ಶಿಸಲು ಪ್ರಯತ್ನಿಸುತ್ತೇವೆ. ಪ್ರಜಾತಿಯೇ ನಿಂತುಕೋ. ಇಲ್ಲಿ ಬಿಡು ಸೊ ಮಂಜಲ್ಲಿ ಆ ವಾತಾವರಣದಲ್ಲಿ ನಾವು ಕೈವಾರ ಬೆಟ್ಟ ಹತ್ತಕ್ಕೆ ಬಂದಿದ್ದು, ನಾವು ಆ ಕಠಿಣವಾಗಿ ನಿರ್ಧರಿಸಿದಂತಹ ಮೂಲುದ್ದೇಶವೇನಾಗಿತ್ತೆಂದರೆ ಕೈವಾರ ಬೆಟ್ಟದ ತುದಿಯನ್ನು ಅತಿ ಬೇಗವಾಗಿ ತಲುಪಿ ಭೂಸ್ಪರ್ಶಿಸುವಂತಹ ಮೊದಲ ಕಿರಣಗಳನ್ನು ನಮ್ಮ ಎರಡೂ ಕಾಲುಗಳು ನೋಡಿ ಸನ್ರೈಸ್ ಆಗಿದೆ. ಸನ್ರೈಸ್, ಸೂರ್ಯ ಏರುವಿಕೆ. ಇಲ್ಲಿ ಪಾಂಡವರು ಬಂದಿದ್ರಂತೆ. ಏನಕ್ಕೆ ಅಂತ ಅವ್ರು ಇದ್ದಾಗಚ್ಚೆ ತುದಿ ಐತಂತೆ, ಯಾವುದೋ ಕೋಟೆ ತುದಿ ಏನೋ ಐತಂತೆ. ಬಾ ಅಲ್ಲಿ ನೋಡ್ತೆ ಫಾಗ್. ವೇರ್ ಇಸ್ ಕ್ಲೌಡ್? ನೋ ಕ್ಲೌಡ್, ನೋ ಸನ್ರೈಸ್. ಸನ್ರೈಸು ಒಂದು ರೇಂಜ್. ದಿಸ್ ಅಜ್ಜಿ ಪಿಂಡ ಏನು ಸ್ಪಾಯ್ಲ್ಡ್ ಎವ್ರಿಥಿಂಗ್. ನೀನು ಲೇಟಾಗಿ ಬಂದಿದ್ದು. ಕಾಫಿ ಕುಡಿ ಅಂದರೆ ಹುಚ್ಚೆ ಬಂತು ಅಂತ್ಯ. ಅದು ಬೇಕಾ ಇವಾಗ? ನೋಡಿ ನಿಂದು ಎಷ್ಟು ಒಳ್ಳೆ ಶಾರ್ಟ್ ಹಿಡಿತಿದ್ದೀನಿ. ನೀನು ನೋಡಿದ್ರೆ ಒಳ್ಳೆ ಶೆಳೆ ಥರ ಮೇಲಿಂದ ಒಳ್ಳೆ ಅದು ಯಾವುದೋ ಆಮೆ ಇರುವೆ ಓಡಾಡ್ತಿರ್ತಲ್ಲ ಹಂಗೆ ತೋರಿಸ್ದ. ನಾನು ಇನ್ನೇನು ಒಂದು ಪ್ರಜಾತಿ, ಒಂದು ಏನಂತಾರೆ, ನೀನೇನು ಬೀದಿ ಜಾತಿನಾ? ಒಂದು ಸ್ಪೀಶೀಸ್ ಥರ ತೋರಿಸ್ತಿರ್ತಾನೆ. ನಾನು ಸ್ಪೀಶೀಸ್ ಥರ ತೋರಿಸ್ಬೇಕು ನಿನ್ನ. ಓ ಮೈ ಗಾಡ್ ಸರ್, ಇನ್ನು ಅಲ್ಲೋಗ್ಬಿಡೋಣ ಬಾ. ಅಲ್ಲಿ ಅಲ್ಲೇ ಹೋಗ್ಬೇಕಾಗಿರೋದು. ಆದರೆ ಯಾರೋ ಒಬ್ರು ಅಲ್ಲಿಗೆ ಹೋಗಿದ್ರು, ಅದು ಹೆಂಗೆ ಹೋಗಿದ್ರು ಅಂತ ಗೊತ್ತಿಲ್ಲ. ಹೋಗೋಣ ಬಟ್ ನಾನು ಹೋಗ್ತೀನಿ. ಪ್ರಪಾತವನ್ನು ತೋರಿಸಲಾಗಿ ವಿನಂತಿ. ಇವನು ಒಳ್ಳೆ ಸೂಸೈಡ್ ಸ್ಪಾಟ್ ಅಂತ ಅವನಲ್ಲೋ. ಓ ಮೈ ಗಾಡ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಬಿಸಿಲು ಚೆನ್ನಾಗೈತೆ.
ಇವಾಗ ಮಾತಾಡ್ತೀನಿ ಕೇಳಿಸ್ಕೊಂತೀಯ? ನೋಡೋ ಅಂದರೆ ಈ ಸೈಡ್ ಬರ್ಬೇಕು ನೀನು. ಹೌದಾ? ಆ ಸೈಡ್ ನಿಂತ್ಕೊಳ್ಳೋಂಗಿದ್ರೆ ನಮ್ಮ ಮನೆ ಹತ್ರನೇ ನಿಲ್ಲಿಸ್ತಿದೆ. ಆ ಶಿವನ ದೇವಸ್ಥಾನ ಪಾಂಡವರು ಕಟ್ಟಿಸಿರೋದು. ಹಾಂ, ಈ ಬೆಟ್ಟಕ್ಕೆ ಏನಕ್ಕೆ ಕೇಳು ಕೈವಾರ ಅನ್ನತ್ತ ಅಂತ ಕರೆಯೋದು? ಏನಕ್ಕೆ? ಇಲ್ಲಿ ಅಲ್ಲೇ ಎಲ್ಲೋ ಒಂದು ಮನೆ ಇತ್ತು ಅನ್ಸುತ್ತೆ, ಅಲ್ಲಿ ಇದ್ದಿದ್ರು ತಾತ, ಕೈವಾರ ತಾತ. ಅಲ್ಲಿ ಕೋತಿ ಎಲ್ಲ ಎಳಿತಾ ಇದೆ. ಅಲ್ಲಿ ಕೋತಿ ಸಿಕ್ಕಾಪಟ್ಟೆ ಅಟ್ಟಿಸ್ಕೊಂಬರ್ತವೆ. ಅಲ್ಲಿ ತುದಿಗೆ ಹೋಗೋದು ಕಷ್ಟ ಅನಿಸ್ತೈತಿ. ಇಲ್ಲ ಅಲ್ಲಿ ಹೋಗೋಕೆ ಈಸಿ. ಅಲ್ಲಿಂದ ಚೂರು ಮುಂದಕ್ಕೆ ಹೋಗ್ಬಿಟ್ರೆ ಅವರು ಬಿದ್ದೋಗ್ಬಿಡ್ತಾರೆ. ಇಲ್ಲ ಇನ್ನೂ ಮುಂದೆ ಹೋಗ್ಬೋದು. ಹೌದಾ? ಆದರೆ ಇಲ್ಲಿ ಮೋಡನೇ ಇಲ್ವಲ್ಲ. ಅವತ್ತೆಷ್ಟು ಡೆನ್ಸ್ ಆಗಿತ್ತು ಗೊತ್ತಾ ಮೋಡ. ಇವತ್ತು ಮಂಜು ಮೋಡ ಇಲ್ಲ, ಮಂಜು. ಸಮ್ಮರಲ್ಲಿ ಬರಬೇಕು ಅನ್ಸುತ್ತೆ ಹಂಗಂದ್ರೆ. ಸಮ್ಮರಲ್ಲೇ ಬರೋಣ ಬಿಡು. ಏನು ಹೇಳು? ಹಂಗಲ್ಲ ಅದು. ಸರಿ, ವಿಂಟರಲ್ಲಿ ಬೇಡ, ಸಮ್ಮರಲ್ಲೇ ಬರೋಣ ಎಲ್ಲಾನು. ಜಾನ್ವರಿ ಆದಮೇಲೆ. ಹಂಗಂದ್ರೆ ಇನ್ಮೇಲೆ ಬೆಟ್ಟ ಇಲ್ಲ. ಓಕೆ. ಅದು ರಿಸ್ಕ್ ಇತ್ತು ಚೆ ಬರುವಾಗ, ಫುಲ್ಲು ಫಾಗು. ಯಾವನಾದರೂ ಅಡ್ಡ ಆಪೋಸಿಟ್ ರೋಡಿಂದ ಬಂದಿದ್ರಿ ಎಲ್ಲರೂ ಹೋಯ್ತಾ ಇದ್ವಿ ಮನೆಗೆ ವಾಪಸ್ ಆ್ಯಂಬುಲೆನ್ಸಲ್ಲಿ. 3 ಗಂಟೆಗೆ ಬಂದ್ರೂ ಸನ್ರೈಸ್ ನೋಡೋಕ್ಕಾಗಿಲ್ಲ. ಏನು ಅಂದ್ಕೊಂಡ್ವಿ ಅಂದರೆ ನಿಮ್ಗೆಲ್ಲರಿಗೂ ಸನ್ರೈಸ್ ತೋರಿಸೋಣ ಅಂತ ಬಂದ್ವಿ. ನೋಡಿದ್ರೆ ಇವಾಗೇನು ಹಿಂಗೆ ಕಾಣಿಸ್ತಿಲ್ವೋ ಹಿಂದೆ ಬರ್ತಿರೋನು, ಅದೇ ಥರ ಸನ್ರೈಸ್ ಕೂಡ ಆಗೋಗ್ಬಿಟ್ಟಿತ್ತು. ನಮಗೆ ಗೊತ್ತೇ ಆಗಲಿಲ್ಲ ಯಾವಾಗ ಸನ್ರೈಸ್ ಆಯಿತು ಅಂತ. ದಟ್ ಈಸ್ ಫಾರ್ ನಡೀರಿ ಹೋಗೋಣ, ಗೊತ್ತಾಗತ್ತೇನು ಅಂತ. ನಮಗೆ ಹೋಗಕ್ಕೆ ಮನಸ್ಸಿಲ್ಲ ಅಲ್ಲಿ. ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಏಯ್ ನೀನು ಸತ್ರ ನಂಗೆ ಗೊತ್ತಿಲ್ಲ. ಹಿಡ್ಕೊಚೆ ಬ್ಯಾಗ್ ಹಿಡ್ಕೊ. ತಾತಯ್ಯ ಗುಹೆ ಇಲ್ಲಿ ಪಾಂಡವರು ಇದು ಉಳ್ಕೊಳ್ಳೋಕೆ ಅಂತ ಮಾಡಿದ್ದಿದ್ದು. ಇಟ್ಕೆ ಕಟ್ಟಿ ಇಟ್ಕೆ ಕಟ್ಟಿ ಮಾಡಿದ್ರು ಅವರು. ಅಯ್ಯೋ ಸಿಮೆಂಟ್ ಹಾಕಿ. ಹಿಡ್ಕೊ. ಮುಂಚೆನೇ ಆಗಿರೋದನ್ನ ಮೇಲೆ ಇಟ್ಟೆ ಹಾಕಿ ರಿಫರ್ಬಿಶ್ ಮಾಡಿರೋ ಥರ ಇದೆ. ಅದೇ ಅವ್ರು ಹಾಳಾಗಬಾರ್ದು ಅಂತ ಯಾರೋ ಹೊಸದಾಗಿ ರಿಫರ್ಬಿಶ್ ಮಾಡವ್ರೆ. ಆವಾಗಿದ್ರೆ ಕಷ್ಟ ಚೇ. ಆವಾಗಿದ್ರೆ ನೀನು ಶಿವಾಗು. ನೀರು ಬೇರೆ ನಿಂತೈತೆ. ನೀರಲ್ಲಿ ಚೇಳಿದ್ರೆ ಏಡಿ ಆಗು. ಯಾರೋ ರಗ್ಗೆಲ್ಲ ತಂದು ಹಾಕ್ಬಿಟ್ಟವ್ರೆ. ನೀನೇ ಕಣೋ ಅಲ್ಲಿ ಸ್ನಾನ ಮಾಡಿದ್ಮೇಲೆ ಇಲ್ಲೇ ನೀನು ಮಲ್ಕೋತಿದ್ದಿದ್ದು 1700s ಅಲ್ಲಿ. 1700s. Why so specific 1700s? Why so specific 1700s? He is the man, the myth, the legend. The man, Kaivara. The man, the myth, the shit. The shit, the legend. Nice sense of humor. ನಾನು ಕೊಡ್ತಾ ಇರೋ Oh, your glass, sir? What happened here? It's broken. It's not broken. Some ಲೋ ಫಾಗ್ ಆಗಿ ಗಲೀಜಾಗೈತೆ. ನನ್ನ ಮಗನಲ್ಲಿ ಕೆಳಗೆ ಬೀಳ್ಸ್ಕೊಂಡು ಯಾವಾಗ ಆಗಿದ್ದದು? ಗಲೀಜಾಗೈತೆ ಹೊಡೆದೋಗಿ. ಅದೇ ಕೆಳಗೆ ಬೀಳ್ಸ್ಕೊಂಡಾಗ ಗಲೀಜಾಗಿದ್ದು. ಫಾಗ್ಗೆ ಅಂದವ್ರು ಗಲೀಜಾಗತ್ತಾ? ನೀರು ಕುತ್ಕೊಳ್ಳುತ್ತೆ. ತಗೊಳ್ಳಿ ಸ್ನೇಹಿತರೆ. ಅವನು ಅದರಲ್ಲೇ ಒರೆಸ್ಕೊತಿದ್ದು. ಒರೆಸ್ಕೊಂಡ ಘಮ ಅಂತ ಇತ್ತು. ನಾವು ಇವತ್ತಿಗೆ ಏನೋ ಒಂದು ಶುರು ಮಾಡ್ಕೊಂಡಿದ್ದೀವಪ್ಪ. ಇವಾಗ ಈ ಥರ ವ್ಲಾಗ್ ಮಾಡೋದನ್ನ ಕೈವಾರ ಬೆಟ್ಟದ. ನಾವು ಏನು ಮಾಡ್ತಿದ್ದೀವಿ ಅಂತ ನಮಗೆ ಅರ್ಥ ಆಯ್ತಿಲ್ಲ. ನಮ್ದು ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು ಸನ್ರೈಸ್ ತೋರಿಸೋಣ ಅಂತ. ಆದರೆ ಸನ್ ರೈಸ್ ಆಗಿ ಮೇಲ್ಕ್ಕೆ ಹೋಗ್ಬಿಟ್ಟವ್ರಿ. ಏನಿದು ಏನು ಮಾಡ್ಕೊಂಡಿದ್ವಿ ಇಲ್ಲಿ? ಇಲ್ಲೇ ಅಂತೆ ವೀರಪ್ಪನ ಇರ್ತಿದ್ದಿತ್ತು. ನಿನ್ನ ಕತೆ ಗೊತ್ತಿಲ್ದಿರ ಏನೇನೋ ಕತೆ ಸುಳ್ಳು ಹೇಳ್ಬೇಡ ನೀನು ಪಾಪ. ಫಸ್ಟಲ್ಲಿ ಡಿಸ್ಕ್ಲೈಮರ್ ಹಾಕ್ತೀನಿ, ಪ್ರೇಕ್ಷಕರೆಲ್ಲ ಹಾಕಿದ್ದೆಲ್ಲ ಸುಳ್ಳು ಅಂತ. ತಪ್ಪು ತಿಳುವಳಿಕೆ ತೊಗೊಂಡ್ಬಿಡ್ತಾರೆ. ಆಮೇಲೆ ನೀನು ಸುಳ್ಳು ಅಂತ ಸ್ಟಾರ್ಟಿಂಗಲ್ಲಿ ಹಾಕ್ತೀಯಪ್ಪ, ಅವ್ರು ಅದನ್ನೇ ಸ್ಕಿಪ್ ಮಾಡಿಬಿಟ್ರೆ ಅದೇ ಲಾಸ್ಟಲ್ಲಿ ಹಾಕ್ತೀನಿ. ಮಿಡ್ಲಲ್ಲಿ ಒಂದು ಹಾಕಿರ್ತೀನಿ. ಕೈವಾರ ಬೆಟ್ಟ ಅಂತ ಕರೆಯೋಕ್ಕೆ ಕಾರಣವೇನು? ಕಾರಣ ಏನಂದರೆ 1700s ಅಲ್ಲಿ ವೇಣು ಇರಲಿಲ್ಲ, ಕೈವಾರ ತಾತನೇ ಇದ್ರು. ಅವ್ರ ಹೆಸರೇ ಕೈವಾರ ಬೆಟ್ಟ. ನಂಗೆ ಗೊತ್ತಿರೋ ಥರ ಅವ್ರ ಹೆಸರೇ ಕೈವಾರ ತಾತನ ಹೆಸರೇ ಕೈವಾರ ಬೆಟ್ಟ. ಅವ್ರ ಹೆಸರು ಕೈವಾರ ತಾತಯ್ಯ. ಏನಕ್ಕೆ ಅವ್ನಿಗೆ ಯಾಕೆ ಕೈವಾರ ಕಾಲ್ವಾರ ಅಂತ ಇಕ್ಬೋದಾಗಿತ್ತು? ಕೈವಾರ ಅವ್ರ ಅಪ್ಪ ಇಟ್ಟಿದ್ದು ಅದು. ಕೈವಾರ ಅಂತ ಏನಕ್ಕೆ ಇಕ್ದ? ಕಾಲ್ವಾರ ಅಂತ ಇಕ್ಬೇಕಾಗಿತ್ತು. ಅವ್ರ ಅಪ್ಪ ಇಟ್ಟಿದ್ದಕ್ಕ ಅವ್ರ ಅಪ್ಪನ ಕೇಳ. ಹಾಂ ನೀ ಬಾಳೆಹಣ್ಣು ತರಬೇಕಿಚ್ಚೆ, ಹೊಟ್ಟೆ ಸೀತೈತೆ. ಕೈವಾರ ತಾತಯ್ಯ ಏನು ಅವರು ಒಬ್ಬರು ಪೊಯೆಟ್.
ಒಬ್ಬ ಸ್ಪಿರಿಚುವಲ್ ಪರ್ಸನ್ ಅವರು. ಸ್ಪಿರಿಚುವಲ್ ಪರ್ಸನ್. ಅವ್ರದ್ದು ಅಲ್ಲಿ ಏನೋ ದೇವಸ್ಥಾನನ ಈ ಮಠನ ಇರೋದಲ್ಲಿ ಕೆಳಗೆ ದೇವಸ್ಥಾನ ಗುಹೆ 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 ತಾತ ಗುಹೆ ತಾತಯ್ಯನ ಗುಹೆ ಐತೆ ಅಲ್ಲಿ. ಗುಹೆ ಅಲ್ಲ ಕಣ, ಗುಹೆ 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 ಗುಹೆ. ಗುಹೆ ನೋಡು ನೋಡು, ಸಕ್ಕತ್ತಾಗಿದೆ ನೋಡುದು. ನೋಡ ಆಯ್ತಾ. ಅವರೊಬ್ರು ಪೊಯೆಟ್ ಮತ್ತೆ ಸ್ಪಿರಿಚುವಲ್ ಪರ್ಸನ್. ಅವ್ರದ್ದು ಹಾಡು ಯೂಟ್ಯೂಬಲ್ಲೆಲ್ಲ ಸಿಗತ್ತೆ. ಅಂದ್ರೆ ಅವರೇ ಹಾಡಿಲ್ಲ, ಬೇರೆಯವ್ರು ಹಾಡಿರೋದು ಸಿಗತ್ತೆ. ಅವರು ಬರ್ದಿರೋದು ಬರವಣಿಗೆಯಲ್ಲಿ ತುಂಬಾ ಚೆನ್ನಾಗಿದೆ. ಒಂದೊಂದು ನಿಮಗೆ ಅಂದ್ರೆ ಏನ್ ಮಾಡ್ತಾರೆ ಡಿಸಪಾಯಿಂಟ್ಮೆಂಟ್ ಕಣ. ಏನಕ್ಕೆ? ಕ್ಲೌಡ್ಸ್ ಇಲ್ಲ ಅಂತ ಡಿಸಪಾಯಿಂಟ್ಮೆಂಟ್. ಇನ್ನೊಂದ್ಸಲಿ ಬರೋಣ. ಅಲ್ಲಿ ಮಂಜೈತಲ್ಲ, ಸಾಕ್ಬಿಡುತ್ತೆ ಸದ್ಯಕ್ಕೆ. ಮೊದಲನೇ ಸಲ ನೋಡ್ತಾ ಇದ್ದೀನಿ ನಾನು. ನೀನು ಫಸ್ಟ್ ಟೈಮ್ ಇಷ್ಟು ಪೀಕಿಗೆ ಬಂದಿರೋದು ಅನಿಸ್ತಿತ್ತು ನನಗೆ. ಏನು ಕೈವಾರಕ್ಕೆ? ಹಾಂ ಹೌದು, ಇವತ್ತಿರೋದು ನಾಟ್ ವರ್ತ್. ಅದಕ್ಕೆ ಕುತ್ಕೊಳ್ಳೋಣ. ಓ, ಆ ಸೈಡ್ ಹೋಗ್ಬೇಕಾಯ್ತು ಕಣ, ನಾವು ಈ ಸೈಡ್ ಬಂದ್ವಿ. ಹಂಗ? ಬಾ ಮತ್ತೆ ಹಿಂಗೆ ಹೋಗೋಣ ಬಾ. ಈಗ ಹಾಂ, ಅಯ್ಯೋ ಪಾತಾಳ ಐತೆ, ಬೇಡ. ಕೆಳಗೆ ಹೋದ್ರೆ ನಿಂದೊಂದು ಗುಣಕ್ಕೆ ಇಲ್ಲೇ ಆಗುತ್ತೆ. ಬರೋ ಕಮಾನ್ ಮ್ಯಾನ್. ಬೇಡಪ್ಪ, ನೀನು ನಮ್ಮ ಜೊತೆ ಬಂದಿರೋದು. ಪ್ರಿಯತಮ ನೀ ಬಚಟಕುಸಲಮಾನೆ ನಿಚಟ ಕುಸಲಮೇ ಮಣಿದರ್. ಅವನು ಆಮೇಲೆ ಒಳಕ್ಕೆ ಹೋಗ್ಬಿಟ್ಟು ಮಣಿದರ್ ಉಣಂದ ಕುಳ್ಳದು ಮಣಿದರ್ ಕಾದಲ್ ಅಲ್ಲ ಪವನ್ ಅದು ತಾಂಡಿ ಪುಲಿದಮಾನದು 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 ಅಂತ ನೋಡಿದ್ರೆ ಏನೋ ತಿನ್ನಕ್ಕೆಲ್ಲ ತಂದಾರೆ, ಕುತ್ಕೊಂಡು ತಿಂತಾರೆ. ಇದು ಯಾವ್ದ್ರ ಶಿಟ್ ನಿಂದೆ. ಪ್ರವೀಣ ಪ್ರಜಾತಿಯ ಪ್ರಾಣಿಯು ಕೂತಿದೋದು. ಇಲ್ಲಿ ಯಾವುದೋ ಕಕ್ಕವನ್ನು ಇದನ್ನ ಹಾಕಿದಾಗೆಲ್ಲ ನಿಂಗೆ ಕ್ಲಿಪ್ ಹಾಕ್ತೀನಿ. ಸುಸುಯ್ತಾ ಇರೋದು. ಓ ಚೇ, ಸುಮ್ಮನೆ ಹಂಗೆ ಚೇ, ನನ್ನ ಮಾನ ಮರ್ಯಾದೆ ಅಂತ ಐತೆ ಸ್ವಲ್ಪ. ನಂಗೇನಿಲ್ವಾ? ನೀನು ಅದೆಲ್ಲ ಮಾಡಂಗಿಲ್ಲ, ಹೇಳಿದ್ದೀನಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು. ಮೋಯ್ ಮೋಯ್ ಅಂತ ಹಾಕೋದು. ಆಮೇಲೆ ಅಷ್ಟೇ ಬೈಸ್ಕೊಂತೀಯ ಸುಮ್ಮನೆ. ಚಿರ್ತೆ ಚಿರ್ತೆ. ಓ ಪಟ್ಟೆ ಚಿರ್ತೆ. ಪಟ್ಟೆ ಇಲ್ದಿರೋ ಚಿರ್ತೆ ಇದು. ತೋರ್ಸ್ತಾ ನೋಡಿ ಚಿರ್ತೆಯ. ಬಂಬಿಡು ಜನ ಚಲ್ಲೋಗ್ಬೋದು ಅಲ್ಲಿ. ಅಲ್ಲಿ ಯಾವನೋ ಒಬ್ಬ ಹೋಗಿದ್ದ ಕಣೋ, ಅದು ಹೆಂಗ್ ಹೋಗಿದ್ದ ಅಂತ ಗೊತ್ತಿಲ್ಲ. ನಾವು ಅಲ್ಲಿ ಹೋಗಿದ್ವಿ. ಅಲ್ಲೂ ಹೋಗ್ತಾರ. ಬೇಡ ಬೇಡ, ಎಲ್ಲ ಕಡೆ ಹೋಗೋಣ. ಅಲ್ಲಿ ಜನ ಇಲ್ಲ ಬಾ, ಅಲ್ಲಿ ಹೋಗ್ಬೇಡ. ಎಲ್ಲ ಕಡೆ ನಂದೇ ಇರಲಿ ಅನ್ಬಾರ್ದು. ಎಲ್ಲರೂ ಕೋತಿ. ಇಲ್ಲೊಂದು ಕೋತಿ ಐತೆ, ಅಲ್ಲೊಂದು ಕೋತಿ ಐತೆ. ಕೋತಿ ಇವಾಗ ಕೇಳ್ತೈತೆ. ಬಂತು ನಿನ್ನ ಹತ್ರ ಇವಾಗ. ಇಲ್ಲೊಂದು 2 ಕೋತಿ ಇದೆ. ನಿನ್ನೂ ತೋರಿಸ್ಕೊಳು. ಇಲ್ಲೂ 1-2-3 ಕೋತಿಗಳಿದ್ದಾವೆ. ನೀವು ತಿಕ್ಕಾಕಿರ್ಕೋತಿ ಇದ್ದದು. ಒಳ್ಳೆ ಪವನ್ ಕೀಪ್ ಯುವರ್ ಬ್ಯಾಗ್ ವಿತ್ ಇನ್ ಯು. ಜಾಸ್ತಿ ಅಲ್ಲಾಡಕ್ಕೆ ಹೋಗ್ಬೇಡಿ. ಸ್ವಲ್ಪ ಕಚ್ಚಿಸ್ಕೊಂಡು ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿದ್ದಾರೆ. ಸೈಲೆಂಟಾಗಿ ಆರಾಮಾಗಿರಿ, ಏನು ಮಾಡಲ್ಲ. ನಿಜ, ಏನು ಮಾಡಲ್ಲ. ಏಯ್ ನೀನು ಸುಮ್ಮನಿರಲ್ಲ, ನೀನು ಬೇರೆ ಕೋತಿ ಜೊತೆ ಕೋತಿ ಆಟ ಆಡ್ಬೇಡ ನೀನು. ಸುಮ್ಮನಿರ್ ಪವನ್. ಯು ಜಸ್ಟ್ ಸಿಟ್ ಕ್ವೈಟ್ ಲೈಕ್ ದೇ ಸಿಟ್ ಅಷ್ಟೇ. ನೋಡುವ ಯಾರದು ಸೌಂಡ್ ಮಾಡ್ತಾರೆ. ಸುಮ್ಮನಿರೋ, ಯಾಕೋ ಕಚ್ಚಿಸ್ಕೊಂಡಿದ್ದೀನೋ ನಾನು. ಸುಮ್ಮನಿರೋ, ಯಾಕೋ. ಕಪಾಳ ಕುಡಿದ್ರೆ ದಪ್ಪ ಆಗತ್ತಂತೆ. ಏನು ಕಪಾಳ ದಪ್ಪ. ನಾನು ಲಾಸ್ಟ್ ಟೈಮ್ ಇಲ್ಲೇ ಆದ್ರೆ ಮೋಡ ಎಲ್ಲ ಇತ್ತು. ಇವತ್ತು ಮಂಜು ಜಾಸ್ತಿ, ಮೋಡ ಇಲ್ಲ. ಇದು ವಿಂಟರ್ ಅಲ್ಲಿ ಬರಬಾರ್ದು, ಸಮ್ಮರ್ ಅಲ್ಲಿ ಬರ್ಬೋದು. ಮಾರ್ಚ್ ಫೆಬ್ರವರಿ. ಪವನ್ ಅಂತ
ಹುಷಾರು